ಏನ್ ಗೊತ್ತಾ, ಈ ಜೋಶಲ್ಲಿ ತರಕಾರಿ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿ ಈರುಳ್ಳಿ ಹೆಚ್ಚುತ್ತಾ ಅಳು ಬರ್ತಾ ಇತ್ತು. ಅದೇನಾದ್ರೂ ಸಾಂಗ್ ಹಾಕೊಂಡು ತರಕಾರಿ ಕಟ್ ಮಾಡ್ಕೊಂತ ಎಂಜಾಯ್ ಮಾಡೋದು, ಅದು ಫೀಲೇ ನೆಕ್ಸ್ಟ್ ಲೆವೆಲ್. ಅದ್ರ ಜೊತೆ ನನ್ ಡ್ಯಾನ್ಸ್ ಬೇರೆ. ಹಾಡು ಡ್ಯಾನ್ಸು ಅಂತ ಬರೀ ಮಾಡ್ತಾ ಇರ್ತೀಯಾ, ಅಡ್ಗೆನೂ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀರಾ? ಅವೆಲ್ಲ ಮಾಡ್ಕೊಂತಾನೆ ತರಕಾರಿನೇ ಪಟ ಹೆಚ್ಚಿದೆ. ನಾನಿವತ್ತು ಉಪ್ಪಿಟ್ಟಿಗೆ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ದೆ. ಅದೆಲ್ಲ ಕಟ್ ಮಾಡಿದ್ಮೇಲೆ ನಾನಿವತ್ತು ನುಚ್ಚಾಗಿರೋ ಉಪ್ಪಿಟ್ಟಿನ ರವ ತಗೊಂಡಿದ್ದೆ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ರವಾನ ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಕಲರ್ ಬಂದು ಈ ತರ ಕಲರ್ ಟರ್ನ್ ಆಗ್ಬೇಕು. ಅದಾದ್ಮೇಲೆ ಇನ್ನೊಂದ್ ಪ್ಯಾನ್ ಅಲ್ಲಿ ಒಂದ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಬಿಟ್ಟೆ. ಎಣ್ಣೆ ತುಂಬಾ ಕಾದ್ಬಿಟ್ಟಿತ್ತು, ಅದಕ್ಕೆ ಚಟಪಟ ಅಂತ ಸಿಡಿತಾ ಇತ್ತು. ಇಲ್ಲಿ ಅದಕ್ಕೆ ಹೊಗೆ ಬರ್ತಾ ಇದೆ. ಆಮೇಲೆ ಈರುಳ್ಳಿ ಹಾಕ್ಬೇಕು. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಎಲ್ಲ ತರಕಾರಿಗಳನ್ನ ಪಟ್ಟನಾಗಿ ಹಾಕ್ಬೇಕು. ವೆಜಿಟೇಬಲ್ಸ್ ನ ಯಾವಾಗ್ಲೂ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕಂತೆ, ಯಾಕಂದ್ರೆ ಅದು ನ್ಯೂಟ್ರಿಷನ್ಸ್ ಆಗೇ ಇರುತ್ತಂತೆ. ಆಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು, ಬೇಕಾದಷ್ಟು ನೀರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ರೆ ಈ ತರ ಪಳ ಕುದಿತಾ ಇರುತ್ತೆ. ಅದಕ್ಕೆ ಇಲ್ಲಿ ನಂಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಹುರಿದಿರೋ ರವಾನ ಇದಕ್ಕೆ ಹಾಕ್ಬೇಕು. ನಾನ್ ಟೊಮೊಟೊ ಹಾಕ್ತಾ ಇರೋದಕ್ಕೆ ಇವತ್ತು ನಾನು ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಆಮೇಲೆ ಲೋ ಫ್ಲೇಮ್ ಇಟ್ಟು ಬೇಯೋದಕ್ಕೆ ಬಿಡ್ಬೇಕು. ಅದೇ ಗ್ಯಾಪ್ ಅಲ್ಲೇ ನಮ್ದೊಂದು ನೃತ್ಯ ಪ್ರದರ್ಶನ ನಡೀತಾ ಇರುತ್ತೆ. ನಾನು ಡ್ಯಾನ್ಸ್ ಮಾಡಿ ಮುಗಿಸೋಷ್ಟ್ರಲ್ಲೇ ಉಪ್ಪಿಟ್ಟು ರೆಡಿ ಆಗಿತ್ತು. ಟೇಸ್ಟ್ ನಿಜವಾಗ್ಲೂ ಸಗದಾಗಿತ್ತು. ಓಕೆ ಬಾಯ್.